ನಮಸ್ಕಾರ ಎಲ್ಲರಿಗೂ. ಹಿಂದಿನ ನನ್ನ ವಿಡಿಯೋಗಳನ್ನು ನೀವು ಸರಿಯಾಗಿ ನೋಡಿದ್ರೆ ನಾನು ಅದರಲ್ಲಿ ಕೆಲವೊಂದು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದೆ. ಅದು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ. ಅಂದ್ರೆ ನಾನು ಹೆಂಗೆ ಭಾರತದಲ್ಲಿದ್ದಾಗ ಅಲ್ಲಿಂದ ವಾಪಸ್ ಇಲ್ಲಿ ಯುರೋಪಿಗೆ ಬಂದಾಗ ಯಾವ ತರ ಘಟನೆಗಳು ನಡೆದು ಅಂತ ಕೆಲವೊಂದು ದೃಷ್ಟಾಂತಗಳ ಮೂಲಕ ನಾನು ಈ ಚಾನಲ್ ಅಲ್ಲಿ ಪ್ರಸ್ತುತಪಡಿಸಿದ್ದೆ. ಇದು ರಾಘವೇಂದ್ರ ಸ್ವಾಮಿಗಳು ನನ್ನ ಲೈಫಲ್ಲಿ ಇವತ್ತಿಗೂ ಈ ಸೆಕೆಂಡಿಗೂ ಮಾಡ್ತಾ ಇರೋ ಪವಾಡಗಳು. ಆದರೆ ನಿಮಗೆಲ್ಲ ಒಂದು ಸ್ಟೋರಿ ಗೊತ್ತಿದೆ. 1800ರಲ್ಲಿ ಥಾಮಸ್ ಮುನ್ರೋ ಅನ್ನೋ ಒಂದು ಬ್ರಿಟಿಷ್ ಅಧಿಕಾರಿ ಮಂತ್ರಾಲಯಕ್ಕೆ ಬಂದಾಗ ಅವನು ಎಲ್ಲ ಶೂ ಎಲ್ಲ ಕಳಿಸ್ಬಿಟ್ಟು ಒಳಗಡೆ ಹೋಗಿ ನಿಂತಾಗ ರಾಯರು ಅವನಿಗೆ ಮಾತ್ರ ಕಾಣಿಸ್ಕೊಳ್ತಾರೆ. ಆಮೇಲೆ ಮಂತ್ರಾಕ್ಷತೆಯನ್ನ ಕೊಡ್ತಾರೆ. ಅಲ್ಲಿ ಸುತ್ತಮುತ್ತ ಇರೋರಿಗೆ ಯಾರಿಗೂ ಕಾಣಿಸೋದೇ ಇಲ್ಲ, ಬರೀ ಅವನ ಜೊತೆ ಮಾತ್ರ ಮಾತಾಡ್ತಾ ಇರ್ತಾರೆ. ಅದು ಇಂಗ್ಲಿಷ್ ನಲ್ಲಿ ಮಾತಾಡ್ತಾರೆ ಅಂತ ಹೇಳಿ ಎಲ್ಲ ನಮಗೆ ಗೊತ್ತಿದೆ ಆಲ್ರೆಡಿ. ಸೊ ಇದಾಗಿ ಅಲ್ಲಿರೋ ಜನ ಎಲ್ಲ ಒಂಥರ ಬೇಜಾರು ಮಾಡ್ಕೊಂಡು ಇವನೊಬ್ಬ ಆಂಗ್ಲ ಅಧಿಕಾರಿ, ಒಬ್ಬ ಫಾರಿನರು, ಅವನ ಕನಸಲ್ಲಿ ರಾಯರು ಬಂದ್ರು, ಅವನಿಗೆ ಮಾತ್ರ ಅವರು ದರ್ಶನ ಕೊಟ್ರು, ನಮಗೆ ಕೊಡ್ಲಿಲ್ಲ, ಯಾಕೆ ಅಂತ ತುಂಬಾ ವಿಚಿತ್ರವಾಗಿ ವರ್ತಿಸ್ತಾ ಇರ್ಬೇಕಾದ್ರೆ ಅಲ್ಲಿರೋ ಪ್ರಧಾನ ಅರ್ಚಕರ ಕನಸಲ್ಲಿ ರಾಘವೇಂದ್ರ ಸ್ವಾಮಿಗಳು ಬಂದು ಇವನು ನಾನು ಪ್ರಹ್ಲಾದ ಅವತಾರ ಆಗಿದ್ದಾಗ ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವನ ಜೊತೆ, ಈ ನೀವು ಪುನೀತ್ ರಾಜ್ಕುಮಾರ್ ಅವರ ಮೂವಿ ನೋಡಿರ್ಬೋದು, ಅದರಲ್ಲಿ ಅವನ ಜೊತೆ ಎಲ್ಲ ಶಿಷ್ಯರು ಇರ್ತಾರಲ್ಲ, ಅವ್ರಲ್ಲಿ ಒಬ್ಬನು ಆಗಿದ್ದ ಇವನು ಹಿಂದಿನ ಜನ್ಮದಲ್ಲಿ ಈ ಥಾಮಸ್ ಮುನ್ರೋ ಅನ್ನುವ ಬ್ರಿಟಿಷ್ ಅಧಿಕಾರಿ. ಅದಕ್ಕೋಸ್ಕರ ಅವನಿಗೆ ಕಾಣಿಸ್ಕೊಂಡಿದ್ದೀನಿ ನಾನು ಅಂತ ಹೇಳಿದ ಸಂಗತಿಗಳು ನಮಗೆಲ್ಲ ಗೊತ್ತಿದೆ. ಆದ್ರೆ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನಾ ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ, ಈ ಥಾಮಸ್ ಮುನ್ರೋ ಅನ್ನೋನು ಯಾರು, ನಿಜವಾಗ್ಲು ಅವನ ಹಿಂದಿನ ಜನ್ಮದ ರಹಸ್ಯ ಇದು ನಿಜವಾಗ್ಲೂ ಹೌದಾ, ಅದು ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ನಾನು ರಿಸರ್ಚ್ ಮಾಡಿದೆ. ಅವಾಗ ನನಗೆ ಕೆಲವೊಂದು ವಿಷಯಗಳು ಗೊತ್ತಾಗ್ತಾ ಬಂತು. ಆ ವಿಷಯಗಳನ್ನ ತಿಳ್ಕೊಳಕ್ ಮುಂಚೆ ಈ ಥಾಮಸ್ ಮುನ್ರೋ ಯಾರು ಅಂತ ಹೇಳಿ ನಾವು ನೋಡೋಣ. ಈ ಥಾಮಸ್ ಮುನ್ರೋ ಅನ್ನೋನು ಸ್ಕಾಟ್ಲೆಂಡ್ ನಲ್ಲಿ ಹುಡ್ತಾನೆ. ಸ್ಕಾಟ್ಲೆಂಡ್ ನಲ್ಲಿ ಗ್ಲಾಸ್ಗೋ ಅಂತ ಒಂದು ಸಿಟಿ ಇದೆ. ಇವಾಗ ನೀವು ಗೂಗಲ್ ಹತ್ತಿ ಹೋಗಿ ನೋಡ್ಬೋದು. ಆ ಗ್ಲಾಸ್ಗೋ ಅನ್ನೋ ಸಿಟಿಯಲ್ಲಿ ಹುಡ್ತಾನೆ. ಇವ್ರ ಅಪ್ಪ ಅಲೆಕ್ಸಾಂಡರ್ ಮುನ್ರೋ ಅಂತ. ಅವರ ಅಪ್ಪ ಇರ್ತಾನಲ್ಲ, ಅಂದ್ರೆ ಥಾಮಸ್ ಮುನ್ರೋ ಅವರ ತಾತ, ಅವನು ಟೇಲರ್ ಆಗಿರ್ತಾನೆ. ಆಕ್ಚುಲಿ ಅವಾಗಿನ ಕಾಲದಲ್ಲಿ ಟೇಲರ್ ಆಗಿರ್ಬೇಕಾದ್ರೆ ಅವನು ಅಮೆರಿಕದಲ್ಲಿ ಈ ಟೊಬ್ಯಾಕೋ ವ್ಯಾಪಾರಗಳನ್ನ ಮಾಡ್ತಾ ಇರ್ತಾನೆ. ಅದೇ ವ್ಯಾಪಾರನ ಅವ್ರ ಮಗನಾದ ಅಲೆಕ್ಸಾಂಡರ್ ಮುನ್ರೋ ಕ್ಯಾರಿ ಮಾಡ್ತಾ ಇರ್ತಾನೆ. ಆಮೇಲೆ ಅವನಿಂದ ಈ ವ್ಯಾಪಾರ ಕಂಟಿನ್ಯೂ ಆಗ್ಬೇಕು ಮೊಮ್ಮಗಳಿಗೆ ಅಂತ ಹೇಳಿ ಥಾಮಸ್ ಮುನ್ರೋಗೂ ಈ ಕೆಲಸ ಬರುತ್ತೆ. ಆದ್ರೆ ಅವ್ನು 17ನೇ ವರ್ಷ ಇದ್ದಾಗ ಇಂಡಿಯಾಕ್ಕೆ ಹೋಗ್ಬೇಕು, ಈಸ್ಟ್ ಇಂಡಿಯಾ ಕಂಪನಿ ಪರವಾಗಿ ನೀನು ಮದ್ರಾಸ್ ನಲ್ಲಿ ಕೆಲಸ ಮಾಡ್ಬೇಕು ಅಂತ ಆರ್ಡರ್ ಬಂದಾಗ ಅವನು ಇಂಡಿಯಾಕ್ಕೆ ಬರ್ತಾನೆ. ವಾಪಸ್ ಅವನು ಹೋಗೋದೇ ಇಲ್ಲ ಅವನ ದೇಶಕ್ಕೆ. ಏನಾಯ್ತು ಅಂತ ನೋಡೋಣ. ಅವನು ಬ್ರಿಟಿಷ್ ಅಧಿಕಾರಿ ಇಲ್ಲಿ ಬಂದಾಗ ಅವನು ಮದ್ರಾಸಿನ ಗವರ್ನರ್ ಕೂಡ ಆಗ್ತಾನೆ ಈ ಥಾಮಸ್ ಮುನ್ರೋ. ಅದೆಲ್ಲ ರಾಯರ ಕೃಪೆಯಿಂದ ಆಗುತ್ತೆ. ಸೊ ಇಲ್ಲಿ ಅವನು ಆ ಒಂದು ಏನು ಮಂತ್ರಾಲಯಕ್ಕೆ ಹೋಗಿ ಬರ್ತಾನೆ, ಆ ಟ್ಯಾಕ್ಸ್ ಅನ್ನ ಕೊಡ್ತಾ ಇಲ್ಲ ಇವರು, ಯಾಕೆ ಅಂತ ಹೇಳಿ ಟೆಸ್ಟ್ ಮಾಡಕ್ಕೆ ಹೋದಾಗ ಈ ತರ ಘಟನೆ ನಡೆಯುತ್ತಲ್ಲ, ಅವಾಗ ಅವರಿಗೆ ಗೊತ್ತಾಗುತ್ತೆ ಇದು ಸಾಮಾನ್ಯವಾದ ಕ್ಷೇತ್ರ ಅಲ್ಲ, ಅಲ್ಲಿ ಆ ಬೃಂದಾವನದ ಒಳಗಿರೋರು ಸಾಮಾನ್ಯದವರು ಅಲ್ಲ ಅಂತ ಗೊತ್ತಾಗುತ್ತೆ. ಸೊ ಅವರು ಏನ್ ಹೇಳ್ತಾರೆ ರಾಯರು, ನಾನು ಪ್ರಹ್ಲಾದ ರಾಜನಾಗಿದ್ದಾಗ ನನ್ನ ಶಿಷ್ಯರ ಗುಂಪಲ್ಲಿ ಅವನು ನನ್ನ ಫ್ರೆಂಡ್ ಆಗಿದ್ದ ಅಂತ ಹೇಳ್ತಾರ ಅವನು. ಅಂದ್ರೆ ಅವರಲ್ಲಿ ಒಬ್ಬನಾಗಿದ್ದ ಅಂತ. ಇದಕ್ಕೆ ಇನ್ನೇನಾದ್ರೂ ಸಾಕ್ಷಿ ಇದೆಯಾ ಅಂತ ಹೇಳಿ ನಾನು ಹುಡುಕ್ತಾ ಹೋದಾಗ ನನಗೊಂದು ವಿಚಾರ ಗೊತ್ತಾಯ್ತು. ಅದು ಏನು ಅಂತಂದ್ರೆ, ಆಂಧ್ರ ಪ್ರದೇಶದಲ್ಲಿ ಕಡಪ ಅನ್ನೋ ಒಂದು ಜಿಲ್ಲೆಯಲ್ಲಿ ಗಂಡಿ ಕ್ಷೇತ್ರ ಅಂತ ಒಂದು ಕ್ಷೇತ್ರ ಇದೆ. ಅದು ಏನಪ್ಪಾ ಅಂತಂದ್ರೆ ಗುಡ್ಡ ಇದೆ 2, ಅಲ್ಲಿ ವೀರಾಂಜನೇಯ ಸ್ವಾಮಿಯ ಟೆಂಪಲ್ ಇದೆ. ಅದು ಏನು ಅಂತಂದ್ರೆ, ಈ ರಾಮಾಯಣ ಮುಗಿದ್ಮೇಲೆ ರಾಮ ಯುದ್ಧ ಗೆದ್ದ ಮೇಲೆ ರಾವಣನ ವಿರುದ್ಧ ವಾಪಸ್ಸು ಅಯೋಧ್ಯೆಗೆ ಹೋಗ್ತಾ ಇರ್ಬೇಕಾದ್ರೆ ಆಂಧ್ರ ಪ್ರದೇಶದ ಮೂಲಕ ಬರ್ತಾರೆ. ಅಲ್ಲಿ ಕುಳಿತಿರ್ತಾರಂತ ಆ ಕ್ಷೇತ್ರದಲ್ಲಿ. ಬಾಣದಿಂದ ತನ್ನ ಏನು ಆರಾಧಕನಾಗಿರ್ತಕ್ಕಂಥ ಹನುಮಂತನ ಚಿತ್ರ ಬಿಡಿಸ್ತಾ ಇರ್ತಾರೆ. ಚಿತ್ರ ಬಿಡಿಸ್ತಾ ಇರ್ಬೇಕಾದ್ರೆ ರಾಮ ಹನುಮಂತನ ಎಡಗೈನ ಒಂದು ಕಿರು ಬೆರಳು ಬಿಡಿಸುವಾಗ ಬೇಗ ಹೋಗಬೇಕು ಮುಂದೆ ಅಂತ ಹೇಳಿ ಅವರಿಗೆ ಆದೇಶ ಬಂದಾಗ ಪುಷ್ಪಕಮನ ಹೇಳಿ ಆ ಎಡಗೈನ ಒಂದು ಕಿರು ಬೆರಳನ್ನ ಹಂಗೆ ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ಬಿಡ್ತಾರೆ. ಸೊ ಆ ಚಿತ್ರ ಅಷ್ಟೇ ಅಪೂರ್ಣವಾಗಿ ಉಳಿದು ಬಿಡುತ್ತೆ. ಸೊ ಈ ಚಿತ್ರ ಅಪೂರ್ಣವಾಗಿ ಉಳಿದಾಗ ವ್ಯಾಸರಾಜರು, ಈ ವ್ಯಾಸರು ಅಂತಂದ್ರೆ ಯಾರಂದ್ರೆ ರಾಘವೇಂದ್ರ ಹಿಂದಿನ ಜನ್ಮ. ಆ ವ್ಯಾಸರು ಅಲ್ಲಿಗೆ ಬಂದಾಗ ಅವ್ರು ನೋಡ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ದೃಷ್ಟಾಂತಗಳು, ಇದು ರಾಮರು ಹಿಂಗೆ ಮಾಡಿ ಅರ್ಧ ಬಿಟ್ಟು ಹೋಗಿದ್ದಾರೆ ಅಂತ, ಇದು ನಾನು ಫುಲ್ ಮಾಡ್ತೀನಿ ಅಂತ ಹೇಳಿ ಹನುಮಂತನ ಅಪೂರ್ಣ ಆಗಿರುತ್ತಲ್ಲ ಕೈದು, ಅದನ್ನ ಬಿಡಿಸಕ್ಕೆ ಟ್ರೈ ಮಾಡ್ತಾರೆ. ಬಿಡಿಸಿದ ತಕ್ಷಣ ಆ ಬಿಡಿಸಿದ ಚಿತ್ರ ಏನಿರುತ್ತೆ, ಆ ಮತ್ತೆ ಕೈ ಅದು ಉದಿರ್ಬಿಟ್ಟು ಅಲ್ಲಿಂದ ರಕ್ತ ಬರಕ್ ಸ್ಟಾರ್ಟ್ ಆಗುತ್ತೆ. ಅವಾಗ ಅವರಿಗೆ ಅರಿತಾರೆ ಇದು ಹನುಮಂತಂದೇ ಕೆಲಸ,
ಹನುಮಂತ ರಾಮ ಹೆಂಗ್ ಬಿಡಿಸಿದನೋ ಹಂಗೆ ಇರ್ಲಿ, ಎಕ್ಸ್ಟ್ರಾ ಏನು ಬರೆಯಕ್ ಹೋಗ್ಬೇಡ ಅಂತೇಳಿ ನನಗೆ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ ಅಂತೇಳಿ ವ್ಯಾಸರಾಜರಿಗೆ ಗೊತ್ತಾಗುತ್ತೆ ಅಂತೇಳಿ ಪ್ರತೀತಿ ಇದೆ. ಮತ್ತೆ ಆ ರಾಮ ಆ ಒಂದು ಪಾಪಗ್ನಿ ಅಂತ ಒಂದು ರಿವರ್ ಇದೆ ಅಲ್ಲಿ ಆ ಗಂಡಿಯನ ಕ್ಷೇತ್ರದಲ್ಲಿ, ಆ ಪಾಪಗ್ನಿ ಅನ್ನೋ ರಿವರ್ ಮೂಲಕ ಬರ್ತಾ ಇರ್ತಾನೆ ಅಯೋಧ್ಯಕ್ಕೆ ಹೋಗ್ಬೇಕಾದ್ರೆ, ಅಂದ್ರೆ ಸೌತ್ ಇಂದ ನಾರ್ತ್ ಹೋಗ್ಬೇಕಾದ್ರೆ. ಸೊ ಹನುಮಂತನ ಅಪ್ಪ ವಾಯುದೇವರು ಇರ್ತಾರಲ್ಲ, ಆ ರಾಮಗೆ ವೆಲ್ಕಮ್ ಮಾಡಬೇಕು, ಗೆದ್ದು ಬಂದಿದ್ದಾರೆ ಯುದ್ಧದಿಂದ ಅಂತ ಹೇಳಿ ಮಾವಿನ ಒಂದು ಏನು ಬಂಗಾರದ ಮಾವಿನ ಎಲೆಗಳು, ಬಂಗಾರದ ಎಲೆಗಳು ಅದು, ಅದನ್ನ ಈ 2 ಗುಡ್ಡ ಇದೆ ಅಂತ ಹೇಳಿದ್ನಲ್ಲ, ಈ ಒಂದು ಗುಡ್ಡದಿಂದ ಈ ಒಂದು ಗುಡ್ಡಕ್ಕೆ ಆರ್ಕ್ ತರ ಅವ್ರು ಡೆಕೋರೇಟ್ ಮಾಡ್ತಾರಂತೆ. ವಾಯುದೇವ, ದ ವಿಂಡ್ ಆಫ್ ಗಾಡ್ ಅಂತ ಏನ್ ಕರಿತೀವಿ, ದ ಗಾಡ್ ಆಫ್ ವಿಂಡ್ ಅಂತ ಏನ್ ಕರಿತೀವಿ. ಸೊ ಇದು ಬಹಳ ವಿಶೇಷ ವ್ಯಕ್ತಿಗಳಿಗೆ ಮಾತ್ರ ಕಾಣುತ್ತೆ. ಅಲ್ಲಿ ಕ್ಷೇತ್ರದಲ್ಲಿ ಏನು ಮಹಿಮೆ ಅಂತಂದ್ರೆ, ಯಾರು ಸಾಯ್ತಾ ಇರ್ತಾರೋ ಅವರಿಗೆ ಇದು ಕಾಣುತ್ತೆ ಅಂತ ಕೆಲವೊಂದು ಪ್ರತೀತಿ ಇದೆ. ಅಥವಾ ಯಾರು ವಿಶೇಷವಾಗಿರ್ತಾರೋ ವ್ಯಕ್ತಿಗಳು ಅವ್ರ ಹಿಂದಿನ ಜನ್ಮದಲ್ಲಿ ಮತ್ತು ಅವರು ದೈವಾಂಶ ಸಂಭೂತರ ಅಂತ ಯಾರನ್ನ ಕರೆಸ್ಕೊಳ್ತೀವಿ ಅವ್ರಿಗೆ ಮಾತ್ರ ಅದು ಆ ವಾಯುದೇವರು ಮಾಡಿರ್ತಕ್ಕಂತ ಬಂಗಾರದ ಎಲೆಗಳು ಕಾಣುತ್ತೆ ಅಂತ ಹೇಳಿ ಆ ಪ್ರತೀತಿ ಇದೆ. ಈ ಒಂದು ಜಾಗಕ್ಕೆ, ಈ ಕಡಪ ಜಾಗಕ್ಕೆ ಗವರ್ನರ್ ಆದ್ಮೇಲೆ ಈ ಥಾಮಸ್ ಮುನ್ರೋ ಹೋಗ್ತಾ ಇರ್ತಾನೆ. ಇದು ಅವನ ಆಟೋಬಯೋಗ್ರಫಿಯಲ್ಲಿ ಅವನೇ ಬರ್ಕೊಂಡಿದ್ದಾನೆ. ಅಲ್ಲಿ ಹೋದಾಗ ಅವನಿಗೆ ಆ ಬಂಗಾರದ ಎಲೆಗಳು, ಮಾವಿನ ಏನೊಂದು ಎಲೆಗಳು ಅಂತ ಹೇಳಿದ್ದೆ, ಆ ಇನ್ವಿಸಿಬಲ್ ಅದು ನನಗೆ ಕಾಣ್ತಾ ಇದೆ ಅಂತ ಹೇಳಿ ಅವನು ಆಟೋಬಯೋಗ್ರಫಿಯಲ್ಲಿ ಬರೆದಿರ್ತಕ್ಕಂಥ ಸಾಕ್ಷಿಗಳಿದ್ದಾವೆ. ಸೊ ಇಲ್ಲಿ ರಾಮನಿಗೂ ಥಾಮಸ್ ಮುನ್ರೋಗೂ ರಾಘವೇಂದ್ರರಿಗೂ ವ್ಯಾಸರಾಜರಿಗೂ ಒಂದು ಏನೋ ಪ್ಯಾಟರ್ನ್ ಬರ್ತಾ ಇದೆ, ಒಂದೇನೋ ಕನೆಕ್ಷನ್ ಬರ್ತಾ ಇದೆ. ಆಮೇಲೆ ಈ ಘಟನೆ ಆದ್ಮೇಲೆ ಈ ಅವ್ರು ಏನು ಮಂತ್ರಾಲಯದಲ್ಲಿ ಹೋಗಿ ಮಂತ್ರಾಕ್ಷತೆ ತಗೊಂತಾನೆ ಥಾಮಸ್ ಮುನ್ರೋ, 1800 ನಡೆದಿರೋದು. 1800 ಆದ್ಮೇಲೆ 218 ವರ್ಷಗಳು ಆದ್ಮೇಲೆ 2018 ಆಗಸ್ಟ್ 4ಕ್ಕೆ ಥಾಮಸ್ ಮುನ್ರೋನ ವಂಶಸ್ಥರು ಇರ್ತಾರಲ್ಲ, ಅವರು ಇವಾಗ ಬ್ರಿಟಿಷರವರು ಅಂದ್ರೆ ಲಂಡನ್ ಆಗಿ ಇರ್ತಾರೆ, ಅವರು ಅವರ ಮೊಮ್ಮಗ ಅವರು ಇರ್ತಾರಲ್ಲ, 5ನೇ ತಲೆಮಾರಿನವರು ಮಂತ್ರಾಲಯಕ್ಕೆ ಭೇಟಿ ಕೊಟ್ಟಿದ್ರು 2018. ಅದರಲ್ಲಿ ಕೆನ್ನೆತ್ ಲ್ಯಾಂಬಾರ್ಟ್ ಅನ್ನೋಳು ಇದ್ರು. ಈ ಕೆನ್ನೆತ್ ಲ್ಯಾಂಬಾರ್ಟ್ ಅನ್ನೋ ಫಾರಿನ್ ಮಹಿಳೆ ಅವಳು, ಆ ಮಹಿಳೆಯ ಅಮ್ಮನ ಸೈಡಿನ ಥರ್ಡ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂತ ಏನ್ ಕರಿತೀವಿ, ಅವನು ಆ ಥಾಮಸ್ ಮುನ್ರೋ ಆಗಿದ್ದ. ಮತ್ತು ಅವನು ಹೆಂಗ್ ಬದುಕಿದ್ದ, ಅವನು ಹೆಂಗೆ ರಾಘವೇಂದ್ರರ ಮೇಲೆ ಬಹಳ ಅಷ್ಟೊಂದು ಭಕ್ತಿ ಬರ್ಸ್ಕೊಂಡ, ರಾಘವೇಂದ್ರರ ಮೇಲೆ ಅವನು ಈ ತರ ಘಟನೆ ಆದ್ಮೇಲೆ ಅವನಿಗೆ ಹೆಂಗೆ ಪ್ರಾಶಸ್ತ್ಯ ಸಿಗ್ತಾ ಹೋಯ್ತು, ಅವನು ಹೆಂಗೆ ಜನ ಅಲ್ಲಿ ಇಷ್ಟಪಟ್ರು. ಅವಾಗಿನ ಜನರು ಎಲ್ಲ ಬ್ರಿಟಿಷರ್ನ ವಿರೋಧ ಮಾಡ್ತಾ ಇದ್ರು ಕೂಡ ಈ ಥಾಮಸ್ ಮುನ್ರೋನ್ ಮಾತ್ರ ಬಹಳ ಇಷ್ಟ ಪಡ್ತಾ ಇದ್ರು. ಯಾಕಂದ್ರೆ ಅವನು ಲೋಕಲ್ ಜನರ ಮೇಲೆ ನಡೀತಾ ಇರ್ತಕ್ಕಂಥ ದಬ್ಬಾಳಿಕೆಯನ್ನೆಲ್ಲ ವಿರೋಧ ಮಾಡಿ ಅವ್ರನ್ನ ಒಂದು ಪ್ರಶಸ್ತಿಗಳ ಅವರಿಗೆ ಒಂದು ಒಳ್ಳೆ ವಾತಾವರಣ ನಿರ್ಮಿಸಿ ಕೊಟ್ಟಿದ್ದ. ಸೊ ಇದೆಲ್ಲ ರಾಯರ ಮಹಿಮೆನೇ ಹೌದು. ಯಾಕಂತಂದ್ರೆ ಮಂತ್ರಾಲಯದಲ್ಲಿರುವ ರಾಘವೇಂದ್ರ ಸ್ವಾಮಿಗಳು ಈ ಹೋಲ್ ಸೃಷ್ಟಿಯ ಏನು ನಿಯಮ ಇದೆ, ಈ ಒಂದು ಹೋಲ್ ಯೂನಿವರ್ಸ್ ಹೆಂಗೆ ಬೆಳೆದು ಬಂದಿದೆ, ಇದು ಏನು ಪ್ರೀ ಪ್ಲಾನ್ಡ್ ಅಥವಾ ಯಾರಾದ್ರೂ ಒಂದು ಆಡಿಸ್ತಾ ಇದಾರ ಅಥವಾ ನಮ್ಮ ಮನಸ್ಸಿಗೆ ತಕ್ಕಂಗೆ ಮಾಡ್ಯುಲೇಟ್ ಆಗ್ತಾ ಇದೆಯಾ, ಇದೆಲ್ಲ ಸೀಕ್ರೆಟ್ ಅರ್ಧಿರ್ತಕ್ಕಂತ ಜ್ಞಾನಿಗಳು ಅವರು. ಅಂತಹ ಜ್ಞಾನಿಗಳು ಈತ ನನ್ನ ಪ್ರಹ್ಲಾದರಾಜನಾಗಿದ್ದಾಗ ನನ್ನ ಫ್ರೆಂಡ್ ಆಗಿದ್ದ ಅಂತ ಹೇಳಿದ್ದಾರೆ ಅಂತಂದ್ರೆ ಅದಕ್ಕೆ ಇಂತಹ ಸಾಕ್ಷ್ಯಗಳು ಪುರಾವೆಗಳು ಸಿಗ್ತಾನೆ ಹೋಗ್ತವೆ. ಇನ್ನು ಈತನ ಲೈಫ್ ಅನ್ನ ಕೆದಕ್ತಾ ಹೋದ್ರೆ ಇದೇ ತರ ಸಾಕ್ಷ್ಯ ಸಿಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಅವನ ಚೈಲ್ಡ್ಹುಡ್ ಬಗ್ಗೆ ನಾನು ನೋಡಿದಾಗ ಇವನು ಸ್ವಲ್ಪ ತೀಕ್ಷ್ಣಮತಿಯಾಗಿದ್ದ, ಅವನ ಬುದ್ಧಿ ಬಹಳ ಚುರುಕಾಗಿತ್ತು. ಯಾರೋ ಥಾಮಸ್ ಮುನ್ರೋನು ಯೂನಿವರ್ಸಿಟಿ ಆಫ್ ಗ್ಲಾಸ್ಗೋದಲ್ಲಿ ಅವನು ಎಜುಕೇಶನ್ ಮಾಡ್ತಾನೆ. ಆಮೇಲೆ ಅವನು ಸ್ಪೋರ್ಟ್ಸ್ ಅಲ್ಲಿ ಬಹಳ ಚೆನ್ನಾಗಿದ್ದ, ಅಥ್ಲೆಟಿಕ್ಸ್ ಅಲ್ಲಿ ಚೆನ್ನಾಗಿದ್ದ, ಬಾಕ್ಸಿಂಗ್ ಆಡೋದ್ರಲ್ಲಿ ಚೆನ್ನಾಗಿದ್ದ, ಓದಿನಲ್ಲೂ ಬಹಳ ಮುಂದಿದ್ದ ಅಂತ ಹೇಳಿ ತಿಳಿದು ಬರುತ್ತೆ. ಸೊ ಇದೆಲ್ಲ ಏನ್ ಹೇಳುತ್ತೆ ಅಂತಂದ್ರೆ, ಅವಾಗಿನ ಕಾಲದಲ್ಲಿ ಪ್ರಹ್ಲಾದರ ಜೊತೆ ಇದ್ದ ಶಿಷ್ಯರು ಅಂತಂದ್ರೆ ಅವರು ಕೂಡ ಚೆನ್ನಾಗೇ ಇರ್ಬೇಕು, ಅಂದ್ರೆ ಜಾಂಡ ಇರ್ಬೇಕು. ಯಾಕಂದ್ರೆ ಪ್ರಹ್ಲಾದನ ಸಂಘ ಮಾಡಿದ್ದಾರೆ ಅಂತಂದ್ರೆ ಅವನು ಅವ್ರ ಜೊತೆ ಇದ್ದು ಲೈಕ್ ಜಾಂಡ್ರ ಜೊತೆ ಇದ್ರೆ ಎಲ್ಲರೂ ಒಂಥರ ಅವ್ರಿಗೂ ಅದೇ ಮೆಂಟಾಲಿಟಿ ಬರುತ್ತಲ್ಲ, ಅದೇ ತರ ಒಂದು ಕ್ವಾಲಿಟೀಸ್ ಗಳು ಈ ಥಾಮಸ್ ಮುನ್ರೋನ ಲೈಫ್ ಅಲ್ಲಿ ನಮಗೆ ಕಂಡು ಬರ್ತಾ ಇದೆ. ಸೊ ಇದು ಒನ್ ಆಫ್ ದ ಗ್ರೇಟ್ ಗ್ರ್ಯಾಂಡ್ ಡಿಸೈನ್ ಅಂತ ಏನ್ ಕರಿತೀವಿ, ಅಥವಾ ಒನ್ ಆಫ್ ದ ಗ್ರೇಟ್ ಪ್ಲಾನ್ಸ್ ಅಂತ ಏನ್ ಕರಿತೀವಿ, ಎಲ್ಲವೂ ಪ್ರೀ ಪ್ಲಾನ್ ಆಗಿದ್ರ ಆಲ್ಮೋಸ್ಟ್. ಇದು ರಾಯರೇ ಅವನನ್ನ ಏನೋ ಬ್ರಿಟಿಷರಿಂದ ಕರೆಸ್ಕೊಂಡು ಇಂಡಿಯಾಕ್ಕೆ ಅವ್ರ ಹತ್ರ ಬರೆಸ್ಕೊಂಡು ಇದು ಅವನ ಫ್ರೆಂಡ್ ಅನ್ನ ಮಾತಾಡ್ತಂಗೆ, ಈಗ ಬಹಳ ವರ್ಷ ಆದ ತಕ್ಷಣ ಯಾರೋ ಸಿಕ್ಕಿರ್ತಾರೆ ನಿಮಗೆ ಗೊತ್ತಿರೋರು, ನೀವು ಅವ್ರನ್ನ ಮನೆ ಕರೆದು ಅವ್ರನ್ನೆಲ್ಲ ಇದನ್ ಮಾಡಿ ಈ ತರ ಮಾಡ್ತಿರಲ್ಲ, ಈ ತರ ನಡೆದಿದೆ ಅನ್ನೋ ಒಂದು ಘಟನೆ ನನಗನ್ಸುತ್ತೆ. ಇದು ನನ್ನ ಒಂದು ಅಭಿಪ್ರಾಯ, ನಿಜ ಏನೇ ಇರ್ಬೋದು. ಬಟ್ ಈ ತರ ಥಾಮಸ್ ಮುನ್ರೋ ಬಗ್ಗೆ ಕೆಲವೊಂದು ವಿಷಯಗಳು ಮತ್ತು ಅವನಿಗೂ ರಾಮನಿಗೂ ವ್ಯಾಸರಿಗೂ ಈ ರಾಘವೇಂದ್ರಗೂ ಇರತಕ್ಕಂತ ಒಂದು ಪ್ಯಾಟರ್ನ್ ನ ಈ ವಿಡಿಯೋದಲ್ಲಿ ಹೇಳ್ಬೇಕು ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ.
ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ಬಗ್ಗೆ ವಿಷಯಗಳು, ವಿಜ್ಞಾನದ ಬಗ್ಗೆ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.